ಬಬಲಾದಿ ಗ್ಯಾಂಗ್ಸ್ಟರ್ಗಳಿಗೆ ಹಣ ಕೊಟ್ಟು ಕಳಿಸಿಬಿಡು. ಕೆಲಸ ಮಾಡೋ ವಿವೇಕೆ ಸುರೇಂದ್ರ, ಎಂದು ಫ್ಯಾಕ್ಟರಿಗೆ ಹೋಗಿ ಕಬ್ಬಿಣ ಬಿಲ ತೆಗೆದುಕೊಂಡು ಬಾ. ಬಬಲಾದಿ, ಎಂದು ನೀನು ಪೇಟೆಗೆ ಹೋಗಿ ಶೇಂಗಾ ಚೀಲ ಮಾಡಿಕೊಂಡು ಬಾ. ನಾನು ಬೆಂಗಳೂರಿಗೆ ಹೋಗಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಬರ್ತೇನೆ. ಅತ್ತಿಗೆ ಇದು ಎಲ್ಲ ಆ ದೇಸಾಯಿ ಗೌಡನ ಸಾಲ ತೀರಿಸುವುದಕ್ಕಾಗಿ ಈ ವೇಷ. ಅಂದ್ರೆ ನೀನು ಕೂಲಿ ಕೆಲಸ? ಹೌದಮ್ಮ, ಬಿಡುವಿದ್ದಾಗ ವಾರದಕ್ಕೂ ಮಂಗಳೂರಿನಿಂದ ಬರುವ ಲಾರಿಯ ಗೊಬ್ಬರವನ್ನು ಹೊತ್ತು 10,000 ಹಣವನ್ನು ಸಂಪಾದಿಸಿ ತಂದಿದ್ದೇನೆ. ಅತ್ತಿಗೆ ತೆಗೆದುಕೊಳ್ಳಿ. ಒಂದೇ ವಾರದಲ್ಲಿ 10,000 ಹಣ ಹೇಗೆ ಸಂಪಾದಿಸಿದೀಯ? ಅತ್ತಿಗೆ, ನನ್ನ ಜೊತೆ ಕೆಲಸ ಮಾಡುವ ಎಲ್ಲಾ ಕಾರ್ಮಿಕರು ಸರ್ತಿಗೆ ಒಂದೊಂದು ಚೀಲ ಹೊತ್ತರೆ ಈ ನಿನ್ನ ಮೈದಿನ ಜಮದಗ್ನಿ ಸರ್ತಿಗೆ 2 ಚೀಲವನ್ನು ಹೊತ್ತು 10,000 ಹಣವನ್ನು ಸಂಪಾದಿಸಿ ತಂದಿದ್ದೇನೆ. ಅಷ್ಟೊಂದು ಶಕ್ತಿ ನಿನಗೆ ಎಲ್ಲಿಂದ ಬಂತು? ಅತ್ತಿಗೆ, ಇದು ಎಲ್ಲ ಈ ನಿನ್ನ ಕೈ ತುತ್ತಿನ ಎಲ್ಲ ತಾಯಿಯಂದರು ಎಣ್ಣೆ ಕಟ್ಟುವುದು, ಧೈರ್ಯ ಹಾಕಿ ತಮ್ಮ ಮನೆತನ ಉಪಜೀವನ ನಡೆಸುವುದಕ್ಕಾಗಿ. ಆದರೆ ಧರ್ಮ ದೇವತೆ ಅಂತ ಈ ನನ್ನ ಅತ್ತಿಗೆ ಈ ಜಮದಗ್ನಿ ಎಂಬ ಧ್ಯೇಯಕ್ಕೆ ಹಾಕಿ ಒಂಟಿ ಸಲಗವನ್ನು ಮಾಡಿದ ನೀನು ಧರ್ಮ ದೇವತೆ ಅತ್ತಿಗೆ. ಈ ನಿನ್ನ ಶಕ್ತಿ ಯುಕ್ತಿಗಳ ಬಗ್ಗೆ ಎಷ್ಟು ಹೊಗಳಿದ್ರೂ ಕಡಿಮೆ ಇಲ್ಲಪ್ಪ. ಒಂದ್ ನಿಮಿಷ ನೀನು ಇಲ್ಲೇ ಇರು, ನಾನು ಹೊರಗಡೆ ಹೋಗಿ ಹಣ ಇಟ್ಟು ನಿನಗೆ ಕುಡಿಲಿಕ್ಕೆ ನೀರು ತರ್ತೇನೆ. ನನಗೆ ಕುಡಿಲಿಕ್ಕೆ ನೀರು ಬೇಡ, ಗೊಬ್ಬರದ ಮೂಟೆಯನ್ನು ಹೊತ್ತು ಈ ನನ್ನ 2 ತುಪ್ಪ ಕೆತ್ತಿ ಹೋಗಿ ಒಂದು ಸ್ವಲ್ಪ ಎಣ್ಣೆ ಕೂಡ ಸವರಿಕೊಳ್ಳುತ್ತದೆ. ಏನು ಹುಚ್ಚಪ್ಪ, ನಿನಗೆ ದಡ್ಡನ ಲೋಧ ದಡ್ಡ ಕೋಣ ಅಂತ ಕರೀತಾರೆ ಅಲ್ಲ? ನಿನ್ ತುಪ್ಪಕ್ಕೆ ನೀರು ಹೇಗೆ ಹಚ್ಕೊತೀಯ? ನನಗೆ ಅದು ತಿಳಿಲೇ ಇಲ್ಲ. ಹೌದಿಲ್ಲ? ಹಾಗಾದ್ರೆ ನಡಿ, ನಿಮ್ಮ ಮನೆಯ ರೂಮಿಗೆ ನಿನ್ ತುಪ್ಪಕ್ಕೆ ಎಣ್ಣೆ ಹಚ್ತೀನಿ. ಹೊಲಕ್ಕೆ ಹೋಗಲಿಕ್ಕೆ ಜತ್ತಿಗೆ ಬರ್ಕೊಳ್ಬೇಕಾಗಿತ್ತು, ಅದನ್ನೇ ಮರೆತು ಹೋಗಿದ್ದೆ. ಆ ಜತ್ತಿಗೆ ಬರ್ಕೊಳ್ತು. ಆದ್ರೆ ನನ್ನ ಹೆಂಡತಿ ಮನೆ ಕೆಲಸದಲ್ಲಿ ತೊಡಗಿರ್ತಾಳೆ. ಅವಳೇನಕ್ಕೆ ಸುಮ್ಮನೆ ಹೋಗಿ ಕರೆಯುವುದು, ನಾನೇ ಹೋಗಿ ತೆಗೆದುಕೊಂಡು ಬಂದ್ರೆ ಯಾಕೆ ಸ್ವಾಮಿ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿರಲ್ಲ ವರ್ಷೇನೆ. ಯಾಕಣ್ಣ ಅತ್ತಿಗೆ ಹೊಡಿತಾ ಇದೆಯಾ? ಈ ಶಬರಿ ನನ್ನ ಹೆಂಡತಿಯೋ ಅಥವಾ ನಿನ್ನ ಹೆಂಡತಿಯೋ? ಅಣ್ಣ, ಏನಿದು ನಿನ್ನ ಮಾತಿನ ಅರ್ಥ? ಮಾಡುವುದೆಲ್ಲ ಮಾಡಿ ಈಗ ಏನು ಗೊತ್ತಿಲ್ಲದ ಹಾಗೆ ಒಳ್ಳೆನಂತೆ ಮಾತಾಡ್ತಿರುವ ಕತ್ತೆ. ಹೊಡಿ ಅಣ್ಣ, ಹೊಡಿ.
ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡಿ. ಆದರೆ ಯಾವ ಕಾರಣಕ್ಕಾಗಿ ಹೊಡಿತೇನೆಂದು ಹೇಳಿಬಿಟ್ಟು ಹೊಡಿ. ನನ್ನ ರೂಪಿನಲ್ಲಿ ಬರ್ತಿದ್ರಿ ಅಣ್ಣ. ಗೊಬ್ಬರದ ಮೂಟೆಯನ್ನು ಹೊತ್ತು ದುಬ್ಬ ಕೆತ್ತಿ ಹೋಗಿತ್ತು. ಕೆತ್ತಿರುವ ದುಬ್ಬಕ್ಕೆ ಈ ನನ್ನ ನೆತ್ತಿಗೆ ಎಣ್ಣೆ ಸವರುತ್ತಿದ್ದಳು. ಅಷ್ಟೇ ನಡೆದಿದೆ, ಬೇರೆ ಏನು ನಡೆದಿಲ್ಲ. ನಿಮ್ಮಿಬ್ಬರ ಮಾತು ನಾನು ನಂಬಬೇಕು. ಹಾಗಾದ್ರೆ ಎಲ್ಲಿದೆ ಆ ದುಡ್ಡು? ಒಳಗಡೆ ಬೇರೆ ತೆಗೆದುಕೊಂಡು ಬಾ, ದುಡ್ಡನ್ನು ನೋಡ್ಬೇಕು. ಈಗಲೇ ಏನ್ ಹೇಳ್ತಾ ಇದ್ದೀರಿ ನೀವು? ನಾನೇ ನನ್ನ ಕೈಯಾರ ನಿಮ್ಮ ಕೈಯಲ್ಲಿ 10,000 ಕೊಟ್ಟಿದ್ದೇನೆ, ಒಳಗಡೆ ಬಿಡಿ ಇಡು ಅಂತ ಹೇಳಿ. ಈಗ ದುಡ್ಡಿಲ್ಲ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನೀನು ಕೊಟ್ಟ ಹಣವನ್ನ ಹೋಗಿ ಬೀರ್ನಲ್ಲಿ ಇಟ್ಟಿದ್ದೆ. ಈಗ ನೋಡಿದ್ರೆ ಕಾಣ್ತಾ ಇಲ್ಲಪ್ಪ. ನಿಜವಿದ್ದರೆ ತಾನೇ ಆ ದುಡ್ಡು ಇರುವುದು. ನಿಮ್ಮಿಬ್ಬರ ಕಾರಣಕ್ಕೆ ಮಬ್ಬನಾಗೋ ಮೊಬ್ಬ. ಹಾಗೆಲ್ಲ ಮಾತಾಡಬೇಡಿ ಸ್ವಾಮಿ. 20 ವರ್ಷದಿಂದ ನಿಮ್ಮ ಜೊತೆ ಸಂಸಾರ ಮಾಡಿದ ಈ ನಿಮ್ಮ ಸತ್ಯ ಮೇಲೆ ನಿಮಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಮೊದಲು ಹೇಳ್ತೀನಿ, ಹಿಂದೆ ಈಗಲೇ ನೀವಿಬ್ಬರು ನನ್ನ ಮನೆಯಿಂದ ತೊಲಗಿ ಆಚೆ. ದಯವಿಟ್ಟು ಅತ್ತಿಗೆಯನ್ನು ಮನೆ ಬಿಟ್ಟು ಹೋಗುವಂತ ಮಾತ್ರ ಹೇಳಬೇಡ. ಎಲ್ಲ ತುತ್ತು ಮಾಡಿ ಎತ್ತ ತಾಯಿ ಎಂತನು ಉಳಿಸಿದ ನನ್ನ ಅತ್ತಿಗೆಯ ಮೇಲೆ ಇಂಥ ಕಳಂಕ ಒರೆಸಬೇಡ. ಬೇಕಾದರೆ ನಿನ್ನ ಕಾಲಿಗೆ ಬಿದ್ದು ನಾ ಬೇಡಿಕೊಳ್ಳುತ್ತೇನೆ. ಸರಿಯಾಗಿ ನೀನನ್ನು ಒದೆಯುವುದು ಅಷ್ಟೇ ಅಲ್ಲ, ತುಂಡು ತುಂಡಾಗಿ ಕತ್ತರಿಸಿದರೂ ಚಿಂತೆ ಇಲ್ಲ. ಆದರೆ ತಾಯಿಯ ಮಗನ ಸಂಬಂಧಕ್ಕಿಂತ ಹೆಚ್ಚಾದ ಅತ್ತಿಗೆಗೆ ನನಗೆ ಇಂಥ ಹೋಲಿಕೆ ಹೋಲಿಸಬೇಡಲ್ಲ. ಮತ್ತೆ ಬೆನ್ನ ಬೇಡಿಕೊಳ್ಳುತ್ತೇನೆ ಅಲ್ಲ. ಮತ್ತೊಮ್ಮೆ ಹೇಳುತ್ತೇನೆ, ನೀವು ತೊಲಗಿರಿ ಮನೆಯದಾಚೆ. ನೀವು ಕಟ್ಟಿದ ಈ ಮಾಂಗಲ್ಯದ ಮೇಲೆ ಆನೆ ಮಾಡಿ ಹೇಳ್ತೀನಿ ಸ್ವಾಮಿ. ಈ ನನ್ನ ಗರ್ಭಿತನವನ್ನ ನಾನು ಯಾವತ್ತೂ ಹಾಳು ಮಾಡಿಕೊಂಡಿಲ್ಲ ಸ್ವಾಮಿ. ದಯವಿಟ್ಟು ನನ್ನನ್ನ ಈ ಮನೆಯಿಂದ ಹೊರಹಾಕಬೇಡಿ ಸ್ವಾಮಿ. ನಿಮ್ಮ ಕಾಲಿಗೆ ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಇನ್ನು ಸ್ವಲ್ಪ ಸಮಯ ನೀನಿಲ್ಲೇ ನಿಂತಿದ್ದರೆ ನನ್ನ ತಲೆ ಕಟ್ಟು ನಾನು ಕಟ್ಟುವ ಮಂಗಲವನ್ನು ಹರಿದುಕೊಂಡು ನಿನ್ನ ಅರುಕ ಬಟ್ಟೆಯಲ್ಲಿ ಮನೆಯಿಂದ ಚಾಚಾಗುತ್ತದೆ. ದಯವಿಟ್ಟು ಅತ್ತಿಗೆಯ ಕೊರಳಲ್ಲಿರುವ ತಾಳಿ ಮಾತ್ರ ಕೇಳಬೇಡಣ್ಣ. ಬೇಕಾದರೆ ನಾವೇ ಈ ಮನೆ ಬಿಟ್ಟು ಎಲ್ಲಾದರೂ ದೂರ ಹೋಗುತ್ತೇವೆ. ಅತ್ತಿಗೆ ಬನ್ನಿರಿ, ಎಲ್ಲಾದರೂ ನಾವು ದೂರ ಹೋಗೋಣ ಈ ಮನೆ ಬಿಟ್ಟು.
ನನ್ನ ಹೆಂಡತಿ ಮೇಲೆ ಅವನ ಕಣ್ಣಿಟ್ಟ. ನಾನು ಹೇಗೆ ಮಾಡಿ ಹೇಗೋ ಆ ದೇವರು ದಾರಿ ತೋರಿಸ್ತಾರೆ. ವಿಧಿ ವಿರಾಟವೇ, ಈಗಲಾದ್ರೂ ಸಂತೋಷವಾಯಿತೇ ನಿನ್ನ ಮನಕ್ಕೆ. ಅಖಂಡ ಭಾರತ ಖಂಡದಲ್ಲಿ ಜನಿಸಿದ ನಾವು ಯಾವ ಪುಂಡರ್ಯಮೋದಲು ಮರೆತು ಯಾವ ತಪ್ಪಿಗಾಗಿ ಶಿಕ್ಷೆಯನ್ನು ಕೊಟ್ಟಿಯೋ ದೇವಾ. ಎತ್ತ ತಾಯಿಗಿಂತಲೂ ಎತ್ತಾದ ಈ ನನ್ನೊಂದಿಗೆ ಯಾವ ತಪ್ಪು ಮಾಡಿದರಂದು ನಮಗಿಂತ ಶಿಕ್ಷೆ ಕೊಟ್ಟಿಯ ದೇವ ಮಾಲದೇಶ. ನಮ್ಮಿಬ್ಬರ ಒಡಾಟವನ್ನು ನೋಡಿ, ನಮ್ಮನ್ನ ನೋಡಿ ಬಾಯಿ ಮೇಲೆ ಬರಲಿಟ್ಟು ನಗುತ್ತಿರುವ ಜನರೆದುರಿಗೆ ತಾಯಿ ಮಕ್ಕಳಂತಿದ್ದು ಗೊಂದೆ ಗುಟ್ಟಿನ ಸಂಸಾರವನ್ನು ಕೆಡಿಸಿಕೊಂಡು ಹೋಗಬೇಕು ಅನ್ನವರ ಮುಂದೆ ಕೇಕೆ ಹಾಕಿ ನಗುವಂತೆ ಮಾಡಿ. ಅಯ್ಯೋ ದೇವಾ, ನನಗೆ ಎತ್ತ ತಾಯಿ ಇದ್ದಿದ್ದರೆ ಇಂಥ ಕಷ್ಟ ಬರುತ್ತಿರಲಿಲ್ಲ. ಯಾಕಪ್ಪ ನಾನು ಹೆತ್ತ ತಾಯಿಗೆ ನೋಡಲಿಲ್ಲ. ಇಷ್ಟು ವರ್ಷ ಜೋಪಾನ ಮಾಡಿದ ಯಾಕೆ ಇಂಥ ಮಾತುಗಳನ್ನ ಮಾತಾಡ್ತಾ ಇದ್ದೀಯಪ್ಪ? ಯಾರ ಮುಂದೆ ಹೇಳಿಕೊಳ್ಳಲಾಗದಷ್ಟು ದುಃಖ ನನ್ನ ಮನದಲ್ಲಿ ತುಂಬಿ ಬಿಟ್ಟಿದೆ ಅತ್ತಿಗೆ. ನೀನು ನನ್ನ ಮಗನಂತೆ ಇಷ್ಟು ದಿನ ನನ್ನ ಜೋಪಾನ ಮಾಡಿಕೊಂಡು ಬಂದೆ. ಇಂದಿಲ್ಲ ನಾಳೆ ಅವರಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತಪ್ಪ. ನೀನು ನೊಂದುಕೋಬೇಡ. ಇಂಥ ಗೌರವದ ಅಪವಾದ ಹೊತ್ತು ಮನೆಯಿಂದ ಹೊರಬಂದ ನಾನು ಬದುಕಿಲ್ಲಾರೆ ಮೈದಿನ, ನಾನು ಬದುಕಿಲ್ಲಾರೆ. ಇಂಥ ಮಾತನ್ನಾಡಬೇಡ ಹೊತ್ತಿಗೆ. ನೀನೀಗ ಸತ್ತರೆ ನಿನ್ನ ಮೇಲಿರುವ ಕಳಂಕ ಹೋಗುತ್ತದೆಯಾ? ಇಲ್ಲ, ನಾನು ಸತ್ತರೆ ನನ್ನ ಮೇಲಿರುವ ಕಳಂಕ ಹೋಗುತ್ತದೆಯಾ? ಅದು ಯಾವುದೂ ಇಲ್ಲ. ಹಾಗಾದ್ರೆ ನಾವು ಮುಂದೆ ಏನು ಮಾಡೋದು ಮೈದನ? ಅತ್ತಿಗೆ, ಇದೇ ಈ ಕಾಡಿನಲ್ಲಿ ತಾಯಿ ಮಗನಂತೆ ವಾಸವಿದ್ದು ನಮ್ಮನ್ನ ಈ ಸ್ಥಿತಿಗೆ ತಂದ ಬಂಡರ್ ಯಾರು ಎಂಬುದನ್ನು ಪತ್ತೆ ಹಚ್ಚಿ ಅವರನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ನಮ್ಮಿಬ್ಬರ ಮೇಲಿರುವ ಆರೋಪವನ್ನು ನಿರೂಪಿಸಬೇಕಾದರೆ ಇಂದು ಬಂಡರ್ ಯಾರು ಎಂಬುದನ್ನು ಪತ್ತೆ ಹಚ್ಚಲೇಬೇಕು. ನಮ್ಮಿಬ್ಬರ ಮೇಲಿಗೆ ಬಂದ ಈ ಅಪವಾದ ಸುಳ್ಳು ಅಂತ ನೀನು ನಿರೂಪಿಸಿ ಮತ್ತೆ ನನ್ನ ಪತಿ ದೇವರು ನನ್ನನ್ನ ಸತಿಯಿಂದ ಸ್ವೀಕರಿಸಬೇಕು. ಮತ್ತೆ ನೀನು ನನ್ನ ಮಾಂಗಲ್ಯವನ್ನು ಉಳಿಸಿದ
ಆಯ್ತು ಅತ್ತಿಗೆ, ನೀನು ನಮ್ಮನ್ನ ಈ ಸ್ಥಿತಿಗೆ ತಂದ ಬಂಡರನ್ನು ರುಂಡು ಚೆಂಡಾಡಿ ಅವರು ನಿರೋಪರಾಧಿ ಎಂದು ಹೇಳುವವರೆಗೂ ಆ ನನ್ನ ಕುಲ ದೇವತೆ ನಾಗಮಂಡಲ ನಾಗದೇವಯೇ ಬಂದು ಹೇಳುವಂತೆ ನಾ ಮಾಡದಿದ್ದರೆ ನನ್ನ ಹೆಸರು ಜಮದಗ್ನಿ ಅಲಿಯಾಸ್ ಪರಶುರಾಮ. ಅತ್ತಿಗೆ, ನೀವು ಇದೇ ಕಾಡಿನಲ್ಲಿ ಮರದ ಕೆಳಗಡೆ ಕುಳಿತುಕೊಳ್ಳಿ. ನಾನು ಪರಶುರಾಮನ ವೇಷದಲ್ಲಿ ಹೋಗಿ ಆ ಬಂಡರು ಯಾರು ಎಂಬುದನ್ನು ಪತ್ತೆ ಹಚ್ಚಿ ಅವರ ರುಂಡವನ್ನು ಚೆಂಡಾಡಿ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಇದೇ ಊರಲ್ಲಿ ಮೆರವಣಿಗೆ ಮಾಡುವಂತೆ ನಾ ಮಾಡದಿದ್ದರೆ ನನ್ನ ಹೆಸರು ಮಾಂಗಲ್ಯ ಉಳಿಸಿದ ಮೈದುನೇ ಅಲ್ಲ ಎಂದು ಕರೆಯಲಿ ಈ ಸಮಾಜ. ಅತ್ತಿಗೆ, ನಾನಿನ್ನು ಬರುತ್ತೇನೆ, ಆ ಬಂಡರ ಚೆಂಡ ತರುತ್ತೇನೆ, ಬರುತ್ತೇನೆ.